ಬನ್ನಿ, ಏನಾಯ್ತು ನಮ್ ಜೋಟುಗೆ? ಗಿಲಿ 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 ಗುಲಿ ಗಿಲಿ 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 ಗಿಲಿ. ಬೇಡ ಮೋಟು ಮಾವ ಬೇಡ. ನಿನ್ನೆಯಿಂದ ಅವನ್ಗೆ ಹುಷಾರಿಲ್ಲ. ಅಯ್ಯೋ, ಮಗುಗೆ ಔಷಧಿ ಏನಾದ್ರೂ ಕೊಡಕ್ ಆಗ್ತಾ ಇರ್ಲಿಲ್ವಾ? ಔಷಧಿ ಕೊಡ್ತಾ ಇದೀನಿ. ನಾಳೆ ಬೆಳಗ್ಗೆ ಎಷ್ಟರಲ್ಲಿ ಸರಿ ಹೋಗ್ತಾನೆ ಅಂತ ಡಾಕ್ಟರ್ ಹೇಳಿದ್ರು. ಸ್ಕೂಲ್ಗೂ ಹೋಗ್ಬೋದು ಅಂತ ಹೇಳಿದ್ರು. ಆದ್ರೆ ಒಂದ್ ಪ್ರಾಬ್ಲಮ್ ಇದೆ, ಹೋಮ್ವರ್ಕ್ ಏನು ಮಾಡಿಲ್ಲ. ನೀನು ಹೋಮ್ವರ್ಕ್ ಬಗ್ಗೆ ಚಿಂತೆ ಮಾಡ್ಬೇಡ, ನಾವು ಹೋಮ್ವರ್ಕ್ ಮಾಡ್ಕೊಡ್ತೀವಿ ಬಿಡು. ಕಸ ಗುಡಿಸಿ ವರ್ಷ ಎಲ್ಲಾ ಕೆಲಸ ನೋಡ್ಕೊತಾನೆ ನಮ್ ಪತ್ಲು. ಹೊರಗಡೆಯಿಂದ ಏನಾರ ತರ್ಬೇಕಾದ್ರೆ ನಾನು ತಗೊಂಡ್ಬರ್ತೀನಿ. ಆ? ಮಾವ, ಹೋಮ್ವರ್ಕ್ ಅಂತಂದ್ರೆ ನನ್ ಸ್ಕೂಲ್ ಹೋಮ್ವರ್ಕ್. ಓಹೋ, ಅದು ಅಂತ ದೊಡ್ಡ ವಿಷಯ ಏನಲ್ಲ ಪಾಪ, ನಾವು ಮಾಡ್ತೀವಿ ಬಿಡು. ನನ್ ಹೋಮ್ವರ್ಕ್ ಮೋಟು ಮಾವ ಮಾಡ್ತಾರೆ. ಮೋಟಗೆ ಎಳ್ಳೆಳ್ಳಿ 4 ಅಂತ ಹೇಳಕ್ಕೂ ಬರಲ್ಲ, ಅವನೇನೋ ಹೋಮ್ವರ್ಕ್ ಮಾಡ್ತಾನೆ. ಇಲ್ಲ, ನನ್ ಮೋಟು ಮಾವಂಗೆ ಎಲ್ಲ ಬರುತ್ತೆ. ಅವರೇ ಎಲ್ಲ ಹೋಮ್ವರ್ಕು ಮಾಡ್ತಾರೆ ಅಲ್ವಾ ಮಾವ? ಆಹಾಹಾಹಾ, ಇದು ಮರ್ಯಾದೆ ಪ್ರಶ್ನೆ. ನಾನೇ ಹೋಮ್ವರ್ಕ್ ಮಾಡ್ಕೊಡ್ತೀನಿ, ನೋಡ್ತಾ ಇದ್ದೀನಿ. ಇದನ್ ತಗೊಳ್ಳಿ, ಇವ್ನ್ ನೋಟ್ಬುಕ್. ಇದ್ರಲ್ಲಿ ಮ್ಯಾಥ್ಸ್ ಹೋಮ್ವರ್ಕ್ ಬರ್ದಿದ್ದಾರೆ. ಒಂದು ಮಾವು 2 ರೂಪಾಯಿ ಆಗುತ್ತೆ. ನಮ್ ರಾಮು 7 ಮಾವು ಖರೀದಿ ಮಾಡಿದ್ರೆ ಅವ್ನು ಎಷ್ಟು ದುಡ್ಡು ಕೊಡ್ಬೇಕಾಗತ್ತೆ? ಏನ್ ತಲೆಗೆ ಹೋಗ್ತಾ ಇಲ್ವಲ್ಲಪ್ಪ. 4, 2, 2, 3, 4, 2 ಇಲ್ಲ ಇಲ್ಲ. ಮೊದಲು ಸಾಕು ಮಾಡು ಈ ಸದ್ದು, ನನಗೆ ಕಾಣಿಸ್ತಾ ಇಲ್ಲ. ನಾವು ಹೋಮ್ವರ್ಕ್ ಮಾಡ್ತಾ ಇದ್ದೀನಿ, ಎಷ್ಟು ಗಲಾಟೆ ಮಾಡ್ತಾ ಇದ್ಯಾ ನೀನು? ಈಗ ಮೊದಲು ಸಾಕು ಮಾಡೋ ನಿನ್ ಕೆಟ್ಟ ಧ್ವನಿನ. ನಾನು ತಲೆ ಕೆಡ್ಸ್ಕೊಂಡು ಹೋಮ್ವರ್ಕ್ ಮಾಡ್ತಾ ಇದ್ರೆ ನೀನ್ ರಾಗ ಆಡ್ತಾ ಇದೆಯಲ್ಲೇ. ಅದೇನೋ ಹೇಳ್ತಾರೆ, ಕುಣಿಲಾರ್ದವಳು ನೆಲ ಡೊಕ್ಕು ಅನ್ಲಂತೆ, ಹಂಗಾಗೋಯ್ತು. ಅದೇನು ಮ್ಯಾಕ್ಸ್ ಮಾಡ್ತೀಯೋ ನೀನು, ಲೆಕ್ಕ ಹಾಕ್ತಾನೆ ಇದೆಯಪ್ಪ. ಕೊಡಲೇ, ನಾ ಮಾಡ್ಕೊಡ್ತೇನೆ. ಅಯ್ಯ, ಅಯ್ಯವ್ವ. ಒಂದು ಮಾವು 2 ರೂಪಾಯಿಗಳು. ಸರಿ ಸರಿ, ಒಂದು ಮಾವಿನ ಬೆಲೆ 2 ರೂಪಾಯಿ. ಓಕೆ, ಇಲ್ಲಿ ತನಕ ಅರ್ಥ ಆಯ್ತು. ನಮ್ ರಾಮು 7 ಮಾವು ಖರೀದಿ ಮಾಡಿದ್ರೆ ಇದು ಸರಿ ಇದೆ. ಆದ್ರೆ ಈ ರಾಮು ಟೋಟಲ್ ಎಷ್ಟು ದುಡ್ಡು ಕೊಟ್ಟ ಅನ್ನೋದು ಈಗ ಬಂದಿರೋ ಪ್ರಾಬ್ಲಮ್ಮು. ಅಯ್ಯೋ ಬಾಕ್ಸರಣ್ಣ, ಸದ್ದಿಲ್ಲ, ಏನು ಕೆಲಸ ಮಾಡೋದಿಲ್ವಾ ನೀನು? ನಾನು ಹೋಮ್ವರ್ಕ್ ಮಾಡ್ತಾ ಇದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ ನನಗೆ. ಯಾಕೆ ಇಷ್ಟೊಂದು ಸೌಂಡ್ ಮಾಡ್ತಾ ಇದ್ದೀರಾ ನೀವು? ನನ್ನ ಮುಂದೆ ನಿಂತ್ಕೊಂಡು ನನಗೆ ಅವಾಜ್ ಆಗ್ತಿರೋ? ಇರು, ನಿನ್ಗೊಂದು ಕೈ ನೋಡ್ಕೊಳ್ತೀನಿ. ದೊಡ್ಡಣ್ಣ, ಒಂದ್ ಕಡೆ ಈ ರಾಮನ ಜೀವ ನರ್ಕ ಮಾಡಿದ್ದಾನೆ. 7 ಮಾವು ಖರೀದಿ ಮಾಡಿ ನನಗೆ ಜೀವನ ಕಷ್ಟಕರವಾಗಿ ಮಾಡ್ಬಿಟ್ಟಿದ್ದಾನೆ. 1 ಮಾವು ಖರೀದಿ ಮಾಡಿದ್ರೆ ಅವ್ರ ತಾತನ ಮನೆ ಗಂಟು ಹೋಗ್ತಾ ಇತ್ತ. 2 ರೂಪಾಯಿ ಬೆಲೆ ಬಾಳೋ 1 ಮಾವು ತಗೊಂಡಿದ್ರೆ ಉತ್ತರ 2 ರೂಪಾಯಿ ಆಗ್ತಾ ಇತ್ತು ಅಲ್ವಾ? ಅವನು 7 ಮಾವು ಖರೀದಿ ಮಾಡಿ ನನ್ ಕೆಲಸ ತುಂಬಾ ಜಾಸ್ತಿ ಮಾಡ್ಬಿಟ್ಟ. ಅವನಿಂದ ನನಗೆ 1 ನಿಮಿಷನೂ ನೆಮ್ಮದಿ ಸಿಗ್ತಾ ಇಲ್ಲಣ್ಣ. ಎಲ್ಲೋದ್ರು ಬರೀ ಡಿಸ್ಟರ್ಬೆನ್ಸು, ಸೌಂಡು. ನನ್ನ ಪಾಪು ಹೋಮ್ವರ್ಕ್ ನ ಹೇಗ್ ಮುಗಿಸ್ಲಿ ಡಾಕ್ಟ್ರಣ್ಣ ಹೇಳಿ? ಮೋಟು, ನನ್ನ ಜೀವನಗಳಯ್ಯ, ಯಾಕಪ್ಪ ಅಷ್ಟೇ ಮಾಡ್ತೀಯಾ? ಅಷ್ಟೊಂದು ಆಡ್ಬೇಡ ಕಣ. ಈ ಹೆಡ್ಫೋನ್ ತಗೊಳಪ್ಪ, ನಿನಗೆಲ್ಲ ಉತ್ತರ ಸಿಗುತ್ತೆ. ಇದನ್ನ ಕಿವಿಗೆ ತಕೊಂಡ್ಬಿಟ್ಟು ಆ ಗೌರ್ಮೆಂಟ್ ಸ್ಕೂಲ್ ಹತ್ರ ಹೋಗಪ್ಪ, ಅಲ್ಲಿ ಮಕ್ಳಿಗೆ ಪಾಠ ಹೇಳ್ಕೊಡ್ತಿರ್ತಾರೆ. ಅದನ್ನ ಕೇಳಿಸ್ಕೊಂಡ್ಬಿಟ್ಟು ನೀನು ಲೆಕ್ಕ ಮಾಡ್ಬಿಡಪ್ಪ. ದೊಡ್ಡಣ್ಣ ಏನ್ ಕೇಳ್ತಾನೆ ಇಲ್ಲ. ಈಗ ಥ್ಯಾಂಕ್ ಯು ದೋಸ್ತು. ಈಗ ನಾನು ಶಾಂತಿಯಿಂದ ಕೂತ್ಕೊಂಡು ಹೋಮ್ವರ್ಕ್ ಮಾಡಿ ಮುಗಿಸ್ತೇನೆ. ನಾನು ಈ ಪೆನ್ನಿಂದ ಹೋಮ್ವರ್ಕ್ ಮಾಡ್ತೀನಿ.
ಮಟು ಆ ಪೆನ್ ಮುಟ್ಬೇಡಪ್ಪ, ಅದು ರಿಸರ್ಚ್ಗೋಸ್ಕರ ಇಟ್ಟಿರೋದು. ಅಲ್ಲೇ ಇಟ್ಟು ಬೇಗ ಏನಾದ್ರು ಬ್ಲಾಸ್ಟ್ ಆಗ್ಬಿಡುತ್ತೆ. ಓಹೋ, ಎಲ್ಲ ತಗೊಳ್ತೀನಿ. ಅಕಸ್ಮಾತ್ ಒಂದ್ ಪೆನ್ ನಿಂಗೆ ಖಾಲಿ ಆಗ್ಬಿಟ್ರೆ ಇನ್ನೊಂದ್ ಪೆನ್ನ ಯೂಸ್ ಮಾಡ್ಬೋದಲ್ವಾ? ಹಂಗೆ ಮಾಡ್ತೀನಿ. ಅಯ್ಯೋ ಮರ ಅಳಗ ಬಚ್ಚಿಕೊಳ್ಳು. ಓ ಮೈ ಗಾಡ್, ಮೋಟು ಪೆನ್ಗಳನ್ನ ವಾಪಸ್ ಇಡೋ, ಬ್ಲಾಸ್ಟ್ ಆಗ್ಬಿಡುತ್ತೆ ಇಲ್ಲಾಂದ್ರೆ. ಅಯ್ಯೋ ಎರಡು, ಒಂದು ಮಾವು 2 ರೂಪಾಯಿಗಳು. 2 2 2 4. ಇಲ್ಲ 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 ಇಲ್ಲ, ಅದು 2 1 2 ಕಡಿಮೆನೆ. 3 3 1 2 2 2 1 2. ಇಲ್ಲ ಇಲ್ಲ ಇಲ್ಲ, 2. ಎಷ್ಟು ಜಲ್ದಿಗೆ ಕೆಲಸ ಆಯ್ತದೆ ಅಷ್ಟು ಬೇಗ ಮುಗಿಸ್ಬಿಡಿ. ಈ ಸ್ಕೂಲ್ನ ಹೊಡೆದಾಕಿ ಬೇರೆ ಸ್ಕೂಲ್ಗೆ ಕಟ್ಬಿಡೋಣ. ಸರಿ ಸರ್. ಒಂದು ಮಾವು 2 ರೂಪಾಯಿ. ಇಲ್ಲಿ ತನಕ ಅರ್ಥ ಆಯ್ತು. ನಮ್ಮ ರಾಮು 7 ಮಾವು ಖರೀದಿ ಮಾಡ್ಬಿಟ್ಟಿದ್ದಾನೆ. ಅಂದ್ರೆ 7ನ್ನ 2ರಿಂದ ಡಿವೈಡ್ ಮಾಡಬೇಕು, ಇಲ್ಲ ಮೈನಸ್ ಮಾಡ್ಬೇಕಾ ಅಂತ ಕೆಲಸ. ಅಯ್ಯೋ ಏನ್ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಅಯ್ಯಯ್ಯೋ, 1 ಮಾವು 2 ಮಾವು. ಅರೆ ಅರೆ ಸಾಬೆ, ಅಲ್ಲಿಗೆ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಾ ಇದ್ದೀರಾ ನೀವು? 1 ಮಾವು 2 ರೂಪಾಯಿಗಳು. 4. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಕೂತ್ಕೊಂಡ್ಬಿಟ್ಟು ಏನ್ ಮಾಡ್ತಿದ್ದೀರಾ ನೀವು? ನಮ್ ಪುಟ್ಟ ಹೋಮ್ ವರ್ಕ್ ಮಾಡ್ತಾ ಇದ್ದೀನಿ. ಏನ್ ಪ್ರಾಬ್ಲಮ್ ನಿಮ್ಗೆ? ನೋಡಿ ಸ್ವಾಮಿ, ಆ ದೇವರು ನಿಮಗೆ ಕಾಪಾಡಿದ್ದಾನೆ. ನಿಮಗೆ ಜೀವಕ್ಕೆ ಏನೂ ಆಗಿಲ್ಲ. ಮೊದಲು ಇಲ್ಲಿಂದ ಎದ್ದು ಎಲ್ಲರೂ ಹೊರಗಡೆ ಹೋಗಿ. ಕಬಡ್ಡಿ ಅಣ್ಣ, ನಾನು ಪುಟ್ಟ ಹೋಮ್ ವರ್ಕ್ ಮಾಡ್ಬೇಕಾಗಿದೆ. ನೀನಂಗೆ ಡಿಸ್ಟರ್ಬ್ ಮಾಡೋದಿಲ್ಲ ತಾನೇ? ಇಲ್ಲ ನಿಜ ಹೇಳೋಣ. ಅಯ್ಯೋ ಬ್ರೋ, ನಿನಗೆ ಏನು ಬೇಕೋ ತಗೋಪ್ಪ. ಮತ್ತೆ ಸಮೋಸ ಮಾತ್ರ ಕೇಳಬೇಡ. ಎಲ್ಲಿ ತನಕ ಹಳೆ ಬಾಕಿ ತೀರ್ಸೋದಲ್ಲಿ ನಾವು ಕೊಡಂಗಿಲ್ಲ ನಿನಗೆ. ಉದ್ರಿ ಕೊಡ ಫಸ್ಟ್. ಎರಡು, 1. ಎರಡು ರೂಪಾಯಿ. 1. ಅಯ್ಯೋ, ನಾನು ಎಲ್ಲಿಗೆ ಹೋಗ್ಲಿ, ಏನ್ ಮಾಡ್ಲಿ? ಪಾಪ ಹೋಮ್ ವರ್ಕ್ ನ ಹೇಗ್ ಮಾಡಿ ಮುಗಿಸ್ಲಿ? ನಾನು ಒಂದ್ ಸಮೋಸನಾದ್ರು ತಿಂದ್ರೆ ಖಂಡಿತ ನನಗೆ ಐಡಿಯಾ ಬರುತ್ತೆ ಕಣಪ್ಪ. ಹಂಗಾರೆ ಕಾಡ್ನಾಗ ಹೋಗಿ ಕುಂದ್ರಪ್ಪ. ಅಲ್ಲಿ ಹೋಗಿ ನಿನ್ ಕೆಲಸ ಮುಗಿಸು. ಯಾರು ಬೇಡ ಅಂತಾರೆ, ಯಾರು ಡಿಸ್ಟರ್ಬ್ ಮಾಡಂಗಿಲ್ಲ ಅಲ್ಲಿ. ಥ್ಯಾಂಕ್ ಯು ದೊಡ್ಡಣ್ಣ, ಥ್ಯಾಂಕ್ ಯು ಸೋ ಮಚ್. ನೀ ಇಲ್ಲದೆ ಇದ್ರೆ ನನಗೆ ಐಡಿಯಾ ಯಾರು ತಾನೇ ಕೊಡ್ತಾ ಇದ್ರು ಹೇಳು? ನಿಂತ್ಕೋ. ನಿಲ್ಲಲಿ, ನಿಂಗ್ ಸುಮ್ಮನೆ ಬಿಡಂಗಿಲ್ಲ. ನಿಂತ್ಕ. ಸಮೋಸ ಎತ್ಕೊಂಡು ಹೋಗ್ತೀನ? ನಿಂತ್ಕೊಳ್ಳೆ ಬದ್ಮಾಸ್. ನನ್ ಸಮೋಸ ಕೊಡು. ಇಲ್ಕೊಳ್ಳೆ, ಹಾಕ್ಬಿಡ್ತೀನಿ ಅದ. ಅಯ್ಯೋ, ನನ್ ಸಮಸ್ಯೆ ಎತ್ಕೊಂಡು ಓಡಾಕತ್ತಾನೆ. ಯಾರ ಹಿಡ್ಕೋರೆ ಅವನ್ನ. ಅಯ್ಯೋ, ನೋಡ್ಕೋತೀನಿ ನಿನ್ನ. ಈಗ ಹೋಮ್ ವರ್ಕ್ ಮಾಡಕ್ಕೆ ಮಜಾ ಬಂತು. 1 ಮಿನಿಟ್ ಅಲ್ಲಿ ಮಾಡಿ ಮುಗಿಸ್ಬಿಡ್ತೀನಿ ಅತ್ಲಾಗೆ. ಅಯ್ಯೋ, ನೀವೆಲ್ಲ ಸ್ವಲ್ಪ ಸುಮ್ಮನೆ ಇರ್ತೀರಾ? ನಿಮಗೆ ಕಾಣಿಸ್ತಿಲ್ವಾ ನಾನು ಹೋಮ್ ವರ್ಕ್ ಮಾಡ್ತಾ ಇರೋದು? ಹೇಳಿ, ಯಾರು ನೋಡಿದ್ರು ಕೂಗ್ತಾ ಬಿದ್ದಿದ್ದೀರಾ? ಓಡ್ರಿ ಇಲ್ಲಿಂದ, ಓಡ್ರಿ. ಅಯ್ಯೋ, ಅಯ್ಯೋ ಕಬಡ್ಡಿ. ಅಯ್ಯೋ, ಅಯ್ಯೋ, ನನ್ ಮಾಲ ಬರೋದೇ ಪ್ರಶ್ನೆ. ಪುಟ್ಟು ಹೋಮ್ ವರ್ಕ್ ಮಾಡಿಲ್ಲ ಅಂತಂದ್ರೆ ಎಲ್ಲರೂ ನನ್ನ ಆಡ್ಕೋತಾರೆ. ನೀನ್ ಒಪ್ಪೋದಾದ್ರೆ ನಾನಿನ್ನ ವ್ಯಾನಲ್ಲಿ ಕೂತ್ಕೊಂಡು ಹೋಮ್ ವರ್ಕ್ ಮಾಡ್ಲಾ? ಪ್ಲೀಸ್ ಹೆಲ್ಪ್ ಮಾಡು ಜನಣ್ಣ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಯಾರು ನನಗೆ ಯಾವಾಗ್ಲೂ ಜೈಲಿಗೆ ಕಳಿಸ್ತಾ ಇದ್ರು ಅವ್ರಿಗೆ ಹೆಲ್ಪ್ ಮಾಡ್ತಾನ ಈ ಜಾನ್. ವಾ ಬಾಸ್ ವಾ, ಎಂತ ಕವನ ಹೇಳಿದ್ರಿ?
ಜಾಲಣ್ಣ ಒಂದ್ಸರಿ ಹೋಮ್ವರ್ಕ್ ಮಾಡಿ ಮುಗ್ಸೋದಿಕ್ಕೆ ನನ್ಗೆ ಅವಕಾಶ ಕೊಡು. ನಾನು ಇನ್ಯಾವತ್ತೂ ನಿನ್ ಜೈಲಿಗೆ ಕಳ್ಸೋದೇ ಇಲ್ಲಣ್ಣ. ನಿಜವಾಗ್ಲು ನನ್ ಮಾತು ನಂಬು. ಓಕೆ ಓಕೆ ಸರಿ, ಇವನ್ನ ನಡೆಸಬೇಡಿ. ಬೇಗ ಬೇಗ ಇವನ್ನ ಕರ್ಕೊಂಡೋಗಿ ನಮ್ಮ ವ್ಯಾನಲ್ಲಿ ಕೂಡಿಸ್ಬಿಡಿ. ಹೋಗಪ್ಪ ಅವಳಿಗೆ. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಇವತ್ತು ನಮ್ಮ ಶತ್ರು ಮೋಟರ್ ಹೋಗ್ತಿದ್ದಾನೆ ಮೇಲಕ್ಕೆ. ಇನ್ನು ನನ್ನ ಜೈಲಿಗೆ ಕಳ್ಸೋದು ಯಾವನು ಇಲ್ಲ. ಅಣ್ಣ ಒಂದ್ ಲೋಟ ನೀರು ಸಿಗುತ್ತಾ? ಅಯ್ಯಯ್ಯೋ, ನಾನು ಹೋಮ್ವರ್ಕ್ ಮಾಡ್ಬೇಕು. ಜಾನ್ ಆಗ್ತಾನೆ ಡಾನ್, ಜಾನ್ ಆಗ್ತಾನೆ ಡಾನ್. ಅಯ್ಯೋ ನಾನು ಹೋಮ್ವರ್ಕ್ ಮಾಡಕ್ಕೆ ಆಗ್ಲಿಲ್ಲಪ್ಪ. ಟೈಮೇ ಸಿಗ್ಲಿಲ್ಲ. ಎಲ್ಲಾ ಕಡೆನೂ ಡಿಸ್ಟರ್ಬೆನ್ಸ್ ಕಣೋ. ನಾನು ಟೀ ಹಣ್ಣಿಗೆ ಲೆಕ್ಕ ಒಪ್ಪಿಸ್ತಿದ್ದೆ. ಒಂದು ಸಮೋಸಾಗೆ 2 ರೂಪಾಯಿ ಅಂತೆ. ನಾನು 7 ಸಮೋಸ ತಗೊಂಡೆ. ಎಷ್ಟಾಯ್ತು ಹೇಳು? ಅಯ್ಯೋ 14 ರೂಪಾಯಿ ಕಣೋ ಮಂಗ್ತಿಮ್ಮ. ಅಯ್ಯೋ ಇದೇ ತಾನೇ ಪುಟ್ಟ ಪ್ರಶ್ನೆ ಉತ್ತರ. ಮಾವಿನ ಹಣ್ಣು ಅಂತ ಬರ್ದಿದ್ದಕ್ಕೆ ಕನ್ಫ್ಯೂಸ್ ಆಗೋಗ್ಬಿಡ್ತು ನನಗೆ. ಇನ್ನೆಲ್ಲ ಪ್ರಶ್ನೆಗೂ ಸಮಸ್ಯೆ ಸೇರ್ಸ್ಕೊಂಡ್ಬಿಡ್ತೀನಿ. ಆಗ ಹೋಮ್ವರ್ಕ್ನ ಈಸಿಯಾಗಿ ಮಾಡ್ಬೋದು ಕಣಪ್ಪತ್ಲು. ಅದು ನಮ್ಮನೇಲೆ. ಸಮೋಸ ಹೆಸರು ಹೇಳ್ಬಿಟ್ರೆ ಸಾಕಿ, ಇವನು ಹಣಕಾಸು ಮಂತ್ರಿಗೂ ಲೆಕ್ಕ ಹೇಳ್ಕೊಡಕ್ ಹೋಯ್ತಾನೆ. ಒಳ್ಳೆ ಮೋಟು.